ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ಶರಣ ತತ್ವ ಪ್ರಸಾರಕ್ಕಾಗಿ 1 ತಿಂಗಳುಗಳ ಕಾಲ ಬಸವ ಸಂಸ್ಕೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಸಂಸ್ಕೃತಿ ಉತ್ಸವ ರಥ ಸಂಚರಿಸಲಿದೆ. ಸೆಪ್ಟೆಂಬರ್ 1ನೇ ತಾರೀಕಿನಂದು ಬಸವಣ್ಣನವರ ಜನ್ಮಸ್ಥಳದಿಂದ ರಥಯಾತ್ರೆ ಪ್ರಾರಂಭವಾಗಲಿದ್ದು ಸೆಪ್ಟೆಂಬರ್ 3ರಂದು ಬೀದರ್ ಜಿಲ್ಲೆಗೆ ಆಗಮಿಸಲಿದೆ. ಇನ್ನು 3ನೇ ತಾರೀಕಿನಂದು ನಡೆಯಲಿರುವಂತಹ ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ಚರ್ಚಿಸಲು ಜುಲೈ 4ರಂದು ಸಭೆ ಕರೆಯಲಾಗಿದ್ದು ಜಿಲ್ಲೆಯ ವಿವಿಧ ಮಠಾಧೀಶರು ಮತ್ತು ಬಸವ ಪರ ಸಂಘಟನೆಗಳು ಬಸವ ಅನುಯಾಯಿಗಳು ಭಾಗಿಯಾಗಬೇಕು ಅಂತ ಜಾಗತಿಕ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಬಸವರಾಜ ಧನ್ನೂರ್ ಕರೆಯನ್ನ ನೀಡಿದ್ದಾರೆ. ಆತ್ಮೀಯ ಶರಣ ಬಾಂಧವರೇ, ಬರುವ ಸೆಪ್ಟೆಂಬರ್ 1ರಿಂದ ಅಕ್ಟೋಬರ್ 1ರವರೆಗೆ ಕರ್ನಾಟಕದಲ್ಲಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ನೇತೃತ್ವದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಹಾಗೂ ನಾಡಿನ ಸಮಸ್ತ ಬಸವಪರ ಸಂಘಟನೆಗಳ ಒಂದು ಸಹಭಾಗಿತ್ವದಲ್ಲಿ ಬಸವ ಸಂಸ್ಕೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಈ ಅಭಿಯಾನವು ಸೆಪ್ಟೆಂಬರ್ 1ರಂದು ಬಸವಣ್ಣನವರ ಜನ್ಮಸ್ಥಳವಾದ ಬಸವನ ಬಾಗೇವಾಡಿಯಿಂದ ಪ್ರಾರಂಭಗೊಂಡು ಅಕ್ಟೋಬರ್ 1ರಂದು ಬೆಂಗಳೂರಿನಲ್ಲಿ ಸಮಾರೋಪಗೊಳ್ತಾ ಇದೆ. ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿರುವ ಹಿನ್ನೆಲೆಯಲ್ಲಿ ಬಸವಣ್ಣನವರ ಸಂಸ್ಕೃತಿ ಯಾವುದು, ಎಂತಹ ಸಂಸ್ಕೃತಿಯನ್ನು ಬಸವಣ್ಣನವರು ಜಗತ್ತಿಗೆ ಕೊಟ್ಟರು, ಅದರ ಇತಿಹಾಸ, ಪರಂಪರೆ, ಅದು ನಡೆದು ಬಂದಂಥ ದಾರಿ, ಇದೆಲ್ಲವನ್ನು ನಾಡಿಗೆ ಸಮಸ್ತ ಜಗತ್ತಿಗೆ ಪರಿಚಯಿಸುವ ಒಂದು ಬಹಳ ದೊಡ್ಡ ಒಂದು ಹಿತಾಸಕ್ತಿ ಈ ಒಂದು ಅಭಿಯಾನದಲ್ಲಿ ಹುದುಗಿದೆ. ಹೀಗಾಗಿ ಈ ಒಂದು ಅಭಿಯಾನವು ಪ್ರತಿ ಜಿಲ್ಲೆಗೆ 1 ದಿನದಂತೆ ಚಲಿಸುತ್ತಾ ಬೀದರ್ ನಗರಕ್ಕೆ ಸೆಪ್ಟೆಂಬರ್ 3ರಂದು ಈ ಒಂದು ಅಭಿಯಾನವು ಇಲ್ಲಿಗೆ ಬರ್ತಾ ಇದೆ. ಈ ಅಭಿಯಾನದಲ್ಲಿ ಎಲ್ಲ ಬಸವಾದಿ ಶರಣರ ಭಾವಚಿತ್ರಗಳನ್ನು ಒಳಗೊಂಡಂತಹ ಒಂದು ರಥ ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ. ಸುಮಾರು 20 ಲಕ್ಷಕ್ಕಿಂತಲೂ ಹೆಚ್ಚು ಹಣ ಖರ್ಚು ಮಾಡಿ ಈ ಒಂದು ರಥವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಜೊತೆಗೆ ಪ್ರತಿಯೊಂದು ಸ್ಥಳದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಹಾಗೂ ನಾಟಕ, ವಚನ ಸಂಗೀತ ಹಾಗೂ ಉಪನ್ಯಾಸ ಕಾರ್ಯಕ್ರಮಗಳನ್ನು ಮುಖ್ಯವಾಗಿ ಈ ಒಂದು ಅಭಿಯಾನ ಒಳಗೊಂಡಿದೆ. ಇಂಥ ಅಭಿಯಾನ ಬೀದರ್ ಜಿಲ್ಲೆಗೆ 3ನೇ ಸೆಪ್ಟೆಂಬರ್ ಬಂದು ಆಗಮಿಸ್ತಾ ಇದ್ದು ಅದನ್ನು ನಾವು ಸ್ವಾಗತಿಸಿಕೊಂಡು ಆ ಇಡಿಯಾದ ದಿನದ ಕಾರ್ಯಕ್ರಮಗಳನ್ನು, ಚಟುವಟಿಕೆಗಳನ್ನು ಎಲ್ಲರೂ ಸೇರಿ, ಯಾರೂ ಇಲ್ಲದೇ ಎಲ್ಲರನ್ನ ಒಳಗೊಂಡು, ಅವರಿವರೆನ್ನದೇ ಎಲ್ಲರನ್ನ ಒಳಗೊಂಡು ಈ ಒಂದು ಅಭಿಯಾನವನ್ನು ನಾವೆಲ್ಲರೂ ಯಶಸ್ವಿಗೊಳಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಬರುವಂತಹ ಜುಲೈ 4ರಂದು ಗಾಂಧಿಗಂಜಿನ ಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ಮಹತ್ವಪೂರ್ಣವಾದ ಸಭೆಯನ್ನು ಕರೆಯಲಾಗಿದೆ. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ನಾಡೋಜ ಬಸವಲಿಂಗ ಪಟ್ಟದ್ದೇವರು ಈ ಒಂದು ಸಭೆಯ ಒಂದು ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿದ್ದಾರೆ. ಅವರ ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲ ಮಠಾಧೀಶರು, ಎಲ್ಲ ಬಸವ ತತ್ವ ಪ್ರಸಾರ ಮಾಡ್ತಕ್ಕಂತಹ ಪೂಜ್ಯರು, ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಜಾಗತಿಕ ಲಿಂಗಾಯತ ಮಹಾಸಭಾದ ಎಲ್ಲ ಪದಾಧಿಕಾರಿಗಳು, ಎಲ್ಲಕ್ಕೂ ಮಿಗಿಲಾಗಿ ನಾಡಿನ ಎಲ್ಲ ಹಿರಿಯರು, ಜಿಲ್ಲೆಯ ಎಲ್ಲ ಹಿರಿಯರು, ಗಣ್ಯರು, ಸಮಸ್ತ ಬಸವ ಭಕ್ತರು, ಬಸವ ಅನುಯಾಯಿಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಈ ಒಂದು ಅಭಿಯಾನವನ್ನು ಯಾವ ರೀತಿ ನಾವು ಯಶಸ್ವಿಗೊಳಿಸಬೇಕು, ಎಷ್ಟು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ತಮ್ಮ ಅಮೂಲ್ಯವಾದ ಸಲಹೆ ಸೂಚನೆಗಳನ್ನು ಕೊಡಬೇಕಾಗಿ ವಿನಂತಿಸ್ತಾ ತಾವೆಲ್ಲರೂ ತಪ್ಪದೇ 4ನೇ ಜುಲೈ ಸಾಯಂಕಾಲ 5 ಗಂಟೆಗೆ ಬಸವೇಶ್ವರ ದೇವಸ್ಥಾನದಲ್ಲಿ ಈ ಒಂದು ಸಭೆಯಲ್ಲಿ ಭಾಗವಹಿಸಲು ನಾನು ತಮ್ಮಲ್ಲಿ ಹೃತ್ಪೂರ್ವಕವಾಗಿ ವಿನಂತಿಯನ್ನು ಮಾಡ್ತೇನೆ. ಜೊತೆಗೆ ಈ ಒಂದು ಅಭಿಯಾನ ಬೆಂಗಳೂರಿನಲ್ಲಿ ಸಮಾರೋಪಗೊಳ್ತಾ ಇದೆ. ಹೀಗಾಗಿ ಕೊನೆಯ ದಿನ ಅಕ್ಟೋಬರ್ 1ರಂದು ಈ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಿಂದ ಎಲ್ಲ ಬಸವ ಭಕ್ತರು ಬೆಂಗಳೂರಿನಲ್ಲಿ ಸಮಾವೇಶಗೊಂಡು ಬಹಳ ದೊಡ್ಡ ಸಂದೇಶವನ್ನು ಇಡೀ ಭಾರತ ದೇಶಕ್ಕೆ ಕೊಡಬೇಕಾಗಿದೆ. ಬಸವಣ್ಣನವರು ಕೇವಲ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಲ್ಲ, ಅವರು ವಿಶ್ವದ ಸಾಂಸ್ಕೃತಿಕ ನಾಯಕರು ಎನ್ನುವಂಥ ರೀತಿಯಲ್ಲಿ ನಮ್ಮ ಸಂದೇಶವನ್ನು ಕೊಡಬೇಕಾಗಿದೆ. ಹೀಗಾಗಿ ತಾವೆಲ್ಲರೂ ಈ ಒಂದು ಸಭೆಯಲ್ಲಿ ಭಾಗವಹಿಸಿ, ಜೊತೆಗೆ ಈ ಅಭಿಯಾನದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು. ಈಗಾಗಲೇ ಎಲ್ಲ ಪೂಜ್ಯರಿಗೆ
ನಾವು ಇವತ್ತು ಈ ಒಂದು ಸಭೆಯ ಒಂದು ಆಮಂತ್ರಣವನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ ಎಲ್ಲ ಬಸವಪರ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಆಮಂತ್ರಣವನ್ನು ಕೊಟ್ಟಿದ್ದೇವೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಹೃತ್ಪೂರ್ವಕವಾಗಿ ವಿನಂತಿಯನ್ನು ಮಾಡ್ತೇನೆ. ಸರ್ವರಿಗೂ ಶರಣು ಶರಣಾರ್ಥಿ.